ಭಲರೆ ಮೆರವೆ ಜಗದೆ ಬಲು ಮೋಹದೊಳೆಂದಲು ಭಲರೆ ಬಲು ಭಲರೆ ಮೆರವೆ ಜಗದೆ ಸಾರೆ ಎನ್ನ ಮಹಿಮೆಯ ತೋರೆ ಓಹೋ ಸಾರೆ ಎನ್ನ ಮಹಿಮೆಯ ತೋರೆ ತಡೆಯಲು ಮೆರಗಿದೆ ಸಾಹಸದಿಂದಲೇ ತಡೆಯಲು ಮೆರಗಿದೆ ಸಾಹಸದಿಂದ ಭಲರೆ ಮೆರವೆ ಜಗದೆ ಬಲು ಮೋಹದೊಳೆಂದಲು ಭಲರೆ ಬಲು ಭಲರೆ ಮೆರವೆ ಜಗದೆ ಓಹೋ ಇದೀಗ ಒಳ್ಳೆಯ ಸಮಯ. ಹೇಗಿದ್ದರು ಧನಪಾಲ ಶೆಟ್ಟಿ ಉದಾಸಿ ದಂಪತಿಗಳ ಮೇಲೆ ಕಳ್ಳತನ ವಿಷಯವಾಗಿ ರಾಜರೊಡನೆ ದೂರು ಹೇಳಲು ಹೊರಡಿರುವರು. ಚಂದ್ರಹಾಸೆಯಾದರೋ ಸೂರಸೇನ ಮಹಾರಾಜರಿಗೆ ತಂಗಿಯಾಗಬೇಕು, ಸತ್ಯೋಧನಾದರೂ ಭಾಮೈದನಾಗಬೇಕು. ಈ ರಹಸ್ಯವೇನಾದರೂ ಸೂರಸೇನ ಮಹಾರಾಜರಿಗೆ ತಿಳಿದರೆ ತಂಗಿ ಮತ್ತು ಭಾಮೈದನೆಂಬ ಅಭಿಮಾನದಿಂದ ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಲಾರ. ಆದ್ದರಿಂದ ನಾನು ಈಗಲೇ ಯತಿಯ ವೇಷವನ್ನು ಧರಿಸಿ ರಾಜರ ಆಸ್ಥಾನಕ್ಕೆ ಹೋಗಿ ರಾಜರ ಸಮ್ಮತಿಯಂತೆ ನಾನೇ ರಾಜನಾಗಿ ಸಿಂಹಾಸನದಲ್ಲಿ ಕುಳಿತು ರಾಜನನ್ನೇ ಮಂತ್ರಿಯನ್ನಾಗಿಸಿ ರಾಜ ದಂಪತಿಗಳನ್ನು ಕರೆಯಿಸಿ ವಿಚಾರಿಸಿ ಅವರಿಗೆ ಅಘೋರವಾದ ಶಿಕ್ಷೆಯನ್ನು ಕೊಡುವೆನು. ಈ ಕಾರ್ಯವನ್ನು ಈಗಲೇ ಮಾಡುವೆನು. ಜೈ ಶಂಕರ. ಮಂತ್ರಿ ಸೈನ್ಯಾಧಿಪರೇ, ಅಜವಿನೂತನ ಕೃಪೆಯೊಳ್ ಜಗದಿ ಮಂತ್ರಿ ಸೈನ್ಯಾಧಿಪರೇ, ಅಜವಿನೂತನ ಕೃಪೆಯೊಳ್ ಜಗದಿ ಸುಜನರಾಗಿ ಬಾಳುತ್ತಿವರ ಮಂತ್ರಿ ಸೈನ್ಯಾಧಿಪರೇ, ಸೃಜನರಾಗಿ ಬಾಳುತ್ತಿವರ ಅಜವಿನೂತ ಮಂತ್ರಿ ಸೈನ್ಯಾಧಿಪರೇ, ಕಾಲ ಕಾಲಕ್ಕೆ ಮಳೆಗಳಾಗಿ ಮಂತ್ರಿ ಸೈನ್ಯಾಧಿಪರೇ, ಕಾಲ ಕಾಲಕ್ಕೆ ಮಳೆಗಳಾಗಿ ಕಾಲ ಕಾಲಕ್ಕೆ ಮಳೆಗಳಾಗಿ ಮಂತ್ರಿ ಸೈನ್ಯಾಧಿಪರೇ, ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದ ಪೈರುಗಳು ಇಳೆಯೋಳ್ ಎಲ್ಲವೋ ಮಂತ್ರಿ ಸೈನ್ಯಾಧಿಪರೇ, ಬೆಳೆದ ಪೈರುಗಳು ಇಳೆಯೋಳ್ ಎಲ್ಲವೋ ಕಾಲ ಕಾಲಕ್ಕೆ ಮಳೆಗಳಾಗಿ ಕಾಲ ಕಾಲಕ್ಕೆ ಮಳೆಗಳಾಗಿ ಮಂತ್ರಿ ಸೈನ್ಯಾಧಿಪರೇ, ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದ ಪೈರುಗಳು ಇಳೆಯೋಳ್ ಎಲ್ಲವೋ ಮಂತ್ರಿ ಸೈನ್ಯಾಧಿಪರೇ, ಬೆಳೆದ ಪೈರುಗಳು ಇಳೆಯೋಳ್ ಎಲ್ಲವೋ ಅಜವಿನೂತ ಮಂತ್ರಿವರ್ಯ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಸುಖವಾಗಿರುವರೆ ಅದನ್ನು ತಿಳಿಸು. ವಿಜ್ಞಾಪಿಸುವನು ರಾಜೇಂದ್ರ. ರಾಜಿಸುವರು ಅಖಿಲ ಜನರು
ರಾಜಧರ್ಮ ಒಂದು ಮೀರದೆ. ಬಲೆ ಬಲೆ ರಾಜೇಂದ್ರ ಬಲೆ. ರಾಜಿಸುವರು ಅಖಿಲ ಜನರು ರಾಜಧರ್ಮ ಒಂದು ಮೀರದೆ. ಕಾಲ ಕಾಲಕ್ಕೆ ಮಳೆಗಳಾಗಿ ರಾಜೇಂದ್ರ ಬಲೆ ಬಲೆ ರಾಜೇಂದ್ರ. ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪೈರ ಇಳಿಯೋಳೆಲ್ಲ. ಬೆಳೆದು ಪೈರ ಇಳಿಯೋಳೆಲ್ಲ. ಕುರುಳಾತಾದಿಂ ಪ್ರಜೆಗಳೆಲ್ಲ. ಬಲೆ ಬಲೆ ಕುರುಳಾತಾದಿಂ ಪ್ರಜೆಗಳೆಲ್ಲ ಸುಖದಿಂದ ಬಾಳುತ್ತೀರ್ಪರು. ಸುಖದಿಂದ ಬಾಳುತ್ತೀರ್ಪರು. ರಾಜಿಸುವರು ಅಖಿಲ ಜನರು ರಾಜಧರ್ಮ ಒಂದು ಮೀರದೆ. ರಾಜೇಂದ್ರರೇ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಲ್ಲಾಗಿ ಪ್ರಜೆಗಳೆಲ್ಲ ಸುಖವಾಗಿರುವುದು, ಅದಲ್ಲದೆ ನಿಮ್ಮ ಸದ್ಕೀರ್ತಿಯನ್ನು ಕೇಳುವರು ಕೊಂಡಾಡುತ್ತಿರುವರು. ಮತ್ತೇನಪ್ಪಣೆ ರಾಜೇಂದ್ರನೇ? ಬಹಳ ಸಂತೋಷವಾಯಿತು ಮಂತ್ರಿವರ್ಯ. ಇನ್ನು ನಿನ್ನ ಪೀಠದಲ್ಲಿ ಕುಳಿತುಕೋ. ಬೆಳೈ ಸೈನ್ಯ ಬೆಳೈ ಸೈನ್ಯಾಧೀನಾತನೆ ನಮ್ಮ ಸೈನ್ಯದ ರೀತಿ. ಬೆಳೈ ಲೈ ಸೈನ್ಯಾಧೀಕ್ಷನೆ. ರಾಜೇಂದ್ರ ಬೆಳೈ ಸೈನ್ಯಾಧೀನಾತನೆ ನಮ್ಮ ಸೈನ್ಯದ ರೀತಿ. ಬೆಳೈ ಶತ್ರು ಭೂಪರು ಸುತ್ತಿ ಸೈನ್ಯವ ಮುತ್ತಿ ಪಿಡಿಯುತ್ತೆ ಎತ್ತಲು ಸೂಗ. ಸೈನ್ಯಾಧೀಕ್ಷನೆ. ಶತ್ರು ಭೂಪರು ಸುತ್ತಿ ಸೈನ್ಯವ ಮುತ್ತಿ ಪಿಡಿಯುತ್ತೆ ಎತ್ತಲು ಸೂಗ. ಬೆಳೈ ಸೈನ್ಯಾಧೀನಾತನೆ ನಮ್ಮ ಸೈನ್ಯದ ರೀತಿ. ಬೆಳೈ ಶಕ್ತಿವಂತರಾಗಿ ಎಲ್ಲರೂ ಮಿತ್ರರಂತೆ ಬಾಳುತ್ತಿರ್ತಾರೆ. ಶಕ್ತಿವಂತರಾಗಿ ಎಲ್ಲರೂ ಮಿತ್ರರಂತೆ ಬಾಳುತ್ತಿರ್ತಾರೆ. ಬೆಳೈ ಸೈನ್ಯಾಧೀನಾತನೆ ನಮ್ಮ ಸೈನ್ಯದ ರೀತಿ. ಬೆಳೈ ಎಲ್ಲ ಈ ಸೈನ್ಯಾಧೀಕ್ಷಣೆ, ನಮ್ಮ ರಾಜ್ಯದಲ್ಲಿ ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ವಿವರಿಸು. ರಾಜೇಂದ್ರ ಹೇಳುವೆನು ಕೇಳಿ. ಕತ್ತಿಯಲ್ಲತ್ತುದ ಕತ್ತಿಯಲ್ಲತ್ತುದ ಬುಧೋಳ್ ಕತ್ತರಿಸುವನೆ ಮತ್ತೆ ಶತ್ರುಗಳ ಶಿರವ. ಗೊಳಿಸುತ್ತಲವರ ತತ್ತರಗೊಳಿಸುತ್ತಲವರ ತತ್ತರಗೊಳಿಸುತ್ತಲವರ ಉತ್ತಮಾದಿಯಲ್ಲಿ
ರಂಬಟರೋ ಆ ರಾಜೇಂದ್ರ ಸೈನ್ಯಾಧೀಕ್ಷನೇ, ಶತ್ರುಗಳ ಪಡೆ ನಡಗಿಸಿ ಎಲ್ಲರನ್ನು ತಮ್ಮ ಶರಣ ಸೇವಕರನ್ನಾಗಿ ಮಾಡುವೆವು ಅಲ್ಲವೇ ಮತ್ತೇಳಪ್ಪಣೆ ರಾಜೇಂದ್ರ. ಎಲ್ಲ ಮಂತ್ರಿ ಸೈನ್ಯಾಧಿಪರೇ, ದರೆಯೋಳು ಪ್ರಭುವೆಂಬ ವರ ಮಂತ್ರಿ ಸೈನ್ಯಾಧೀಪ, ದರೆಯೋಳು ಪ್ರಭುವೆಂಬ ವರ ಮಂತ್ರಿ ಸೈನ್ಯಾಧೀಪ, ಹರ್ಷವನಾನಂದೋ ಮಂತ್ರಿ ಸೈನ್ಯಾಧಿಪರೇ, ಪರಮ ಸಾಮ್ರಾಜ್ಯದ ಈ ಪುರವನ ಪರಮ ಸಾಮ್ರಾಜ್ಯದ ಈ ಪುರವನ ಪಡಿಸಿ ನೋಡಲು ವೈರಿ ಪಟರು ಬಾಳು. ಎಲ್ಲ ಮಂತ್ರಿ ಸೈನ್ಯಾಧಿಪರೇ, ಪಠಿಸಿ ನೋಡಲು ವೈರಿ ಪಟರು ಬಾಳು, ಹರ್ಷವನ ನಿಂತೋ ಬೇಷ್ ಮಂತ್ರಿ ಸೈನ್ಯಾಧೀಕ್ಷರೇ, ಬಹಳ ಸಂತೋಷವಾಯಿತು. ನಿಮ್ಮಂತಹ ಮಂತ್ರಿ ಸೈನ್ಯಾಧೀಕ್ಷರು ನಮ್ಮ ರಾಜ್ಯದಲ್ಲಿರುವಾಗ ಯಾವುದಕ್ಕೆ ತಾನೇ ಕುಂದುಕೊರತೆ? ಇನ್ನು ನಿಮ್ಮ ಪೀಠಗಳಲ್ಲಿ ಸುಖಾಸೀನರಾಗಿ. ಅಪ್ಪಣೆ ರಾಜೇಂದ್ರ. ಓ ಹರ ಹರ ಮಹಾದೇವ, ಜಯ ಶಂಕರ ಜಗದೇಕನಾಥ, ಜಯ ಶಂಕರ ಜಗದೇಕನಾಥ, ಜಯವಾರಣ ಜಯ ಕಾರಣ, ಜಯವಾರಣ ಜಯ ಕಾರಣ, ಜಯ ಶಂಕರ. ಶಂಭೋ ಹರ ಹರ ಮಹಾದೇವ. ಹರ ಹರ ಮಹಾದೇವ. ಓಲೆ ವರ್ಯೋ ಮೌನ ವನ ಜಾಸನಾನ, ವನ ಜಾರಿಲೆ ಲಾಹಾಂತೃತ, ವನ ಜಾರಿಲೆ ಲಾಹಾಂತೃತ, ಜಯ ಶಂಕರ. ಶಂಭೋ ಹರ ಹರ ಮಹಾದೇವ. ನಾನು ಈಗ ಸೂರಸೇನ ಮಹಾರಾಜನ ಆಸ್ಥಾನಕ್ಕೆ ಹೋಗುವೆನು. ಶಂಭೋ ಹರ ಹರ ಮಹಾದೇವ. ಮಹಾರಾಜರಿಗೆ ಜಯವಾಗಲಿ. ಚಾರನೆ ವರ್ತಮಾನವೇನು? ಯಾರು ಅತೀಶ್ವರ ಬಂದು ದೂರದಲ್ಲಿ ನಿಂತಿರುವರು, ಅವರನ್ನು ಬಹು ಮರ್ಯಾದೆಯಿಂದ ಕರೆದುಕೊಂಡು ಬಾ. ಅಪ್ಪಣೆ ಮಹಾಪ್ರಭು. ಶಂಭೋ ಹರ ಹರ ಮಹಾದೇವ.
ಯತೀಶ್ವರರಿಗೆ ವಂದಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಯತೀಶ್ವರರೇ, ಈ ಪೀಠವನ್ನು ಅಲಂಕರಿಸಿ. ಹಾಗಲೇ ರಾಜೇಂದ್ರ, ಕುಳಿತುಕೊಳ್ಳುವೆನು. ಯತಿವರನೆ ತಮ್ಮಯ ದರ್ಶನದಿ ಯತಿವರನೆ ತಮ್ಮಯ ದರ್ಶನದಿ ಧನ್ಯನಾದೆನು ನಾನೀ ಇಳೆಯೋಳ್ ಮುನಿಪ. ಮಹಾತ್ಮರೇ, ಬಂದಿಹ ಕಾರ್ಯವನ್ನು ಇಂದು ಚನ್ನದಿಂಬೇಳೈ ಸುಂದರ ಮುನಿಯ ಮಹಾತ್ಮರೇ, ತಾವು ಯಾರು? ಎಲ್ಲಿಂದ ಬಂದಿರುವಿರಿ? ತಾವು ಬಂದಿರುವ ವಿಚಾರವನ್ನು ನಮಗೆ ತಿಳಿಸಬೇಕು. ರಾಜೇಂದ್ರ, ಹೇಳುವೇನು, ಕೇಳುವಂತನಾಗು. ಇಳೆಯೋಳ್ ಯಮ್ಮನೆ ಕೇಳ್ ಶಕಟಾದ್ರಿಗಿರಿವಾಸನೋ ಇಳೆಯೋಳ್ ಯಮ್ಮನೆ ಕೇಳ್ ಶಕಟಾದ್ರಿಗಿರಿವಾಸನೋ ಕಾರ್ಯವನ್ನು ವಿವರಿಸುವೆನು ನಾನು. ರಾಜೇಂದ್ರ, ಮಹಾತ್ಮರೇ, ತಡ ಮಾಡದೆ ನೇಯನಗೊಂದು ದಿನ ರಾಜಾಧಿಕಾರವೋ ಕೊಡಬೇಕು ನೀನೋ. ರಾಜೇಂದ್ರ, ಮಹಾತ್ಮರೇ, ನಮ್ಮ ನಿವಾಸವು ಶಕಟಾದ್ರಿಗಿರಿಯು. ಅಲ್ಲಿ ನಿರಂತರವು ಬ್ರಹ್ಮಚರ್ಯವನ್ನು ಸಾಧಿಸುತ್ತಾ ಲೋಕ ವ್ಯವಹಾರ ಮಾಡಲು ಮನಸ್ಸಾಯಿತು. ಆದ್ದರಿಂದ ನೀನು ನಿನ್ನ ರಾಜ್ಯಾಧಿಕಾರವನ್ನು ಒಂದೇ ಒಂದು ದಿವಸ ಮಾತ್ರ ನನಗೆ ಕೊಡುವಂತನಾಗು ರಾಜೇಂದ್ರ. ಮಹಾತ್ಮರೇ, ಹರ ಹರ, ಇದು ಏನು ಆಶ್ಚರ್ಯವೋ! ಹರ ಹರ, ಇದು ಏನು ಆಶ್ಚರ್ಯವೋ! ಬಂದಿಹ ಕಾರ್ಯವನ್ನು ವಿವರಿಸುವೆನು. ತ್ವರಿತದಿ ಅರಿಯನೋ ಈ ಮುನಿಯ ಅಂತರಂಗವನ್ನು. ಸಾರ ಜಡೆಯಂ ಕಟ್ಟಿ ವೈರಾಗ್ಯದಿಂದಿರುವ ಈ ಮುನಿಗೇಕೆ ಪುರದ ಚಿಂತೆ.
ಲೌಕಿಕರಂತೆ. ಆಹಾ, ಆಶ್ಚರ್ಯವಾಗಿ ಕಾಣುವುದಲ್ಲ, ಈ ಮಹಾತ್ಮರು ಗಿರಿ ಗೃಹಗಳಲ್ಲಿ ತಪಸ್ಸನ್ನು ಮಾಡುವುದನ್ನು ಬಿಟ್ಟು ಕೇವಲ ಲೌಕಿಕರಂತೆ ರಾಜ್ಯಾಧಿಕಾರವನ್ನು ಮಾಡಲು ಆಸಕ್ತರಾಗಿರುವರಲ್ಲ, ಅವರ ಇಷ್ಟದಂತೆ ನಡೆಸಿಕೊಡುವೆನು. ಒಪ್ಪಿಸಿಕೊಳ್ಳಿರಿ, ತಾಪದೆ ಕೊಡುವೆನು ನಾನು. ಮಹಾತ್ಮರೇ, ಒಪ್ಪಿಸಿಕೊಳ್ಳಿರಿ, ತಾಪದೆ ಕೊಡುವೆನು ನಾನು. ರಾಜವನ್ನು ಇಷ್ಟದಿ ಕೊಡುವೆನು. ಮಹಾತ್ಮರೇ, ರಾಜವನ್ನು ಇಷ್ಟದಿ ಕೊಡುವೆನು. ಇದು ರಥ ಕಿರೀಟವು, ಇದು ಮೋತಿನಾರವು. ಇದು ರತ್ನ ಕಿರೀಟವು, ಇದು ಮೋತಿನಾರವು. ಕೊಡುವೆನು ನಾನು. ಪಾಠದ ಕಾತಿಯು ಇಷ್ಟದಿ ಕೊಡುವೆನು. ಪಾಠದ ಕಾತಿಯು ಇಷ್ಟದಿ ಕೊಡುವೆನು. ಪಾಠದ ಕಾತಿಯು ಇಷ್ಟದಿ ಕೊಡುವೆನು. ಪಾಠದ ಕಾತಿಯು ಇಷ್ಟದಿ ಕೊಡುವೆನು. ಇದು ರತ್ನ ಕಿರೀಟವು, ಇದು ಮೋತಿನಾರವು. ಇದು ರತ್ನ ಕಿರೀಟವು, ಇದು ಮೋತಿನಾರವು. ಒಪ್ಪಿಸಿಕೊಳ್ಳಿರಿ, ತಾಪದೆ ಕೊಡುವೆನು ನಾನು. ಮಹಾತ್ಮರೇ, ತನ್ನ ತನು ಮನ ಧನ ಸರ್ವಸ್ವವನ್ನು ಧಾರಾಪೂರ್ವಕವಾಗಿ ನಡೆಸಿಕೊಡುವನು. ಇನ್ನು ಸಿಂಹಾಸನವನ್ನೇರಿ. ಹಾಗೆ ರಾಜೇಂದ್ರ, ಕುಳಿತುಕೊಳ್ಳುವೆನು. ಬಲ ನಮ್ ಜಯಿಸುವೆ, ಫಲ ಫಲ ಜಯಿಸುವೆ, ಸೇರಿಸುವೆ. ಬಲ ಬಲ ನಮ್ ಜಯಿಸುವೆ, ಫಲ ಫಲ ನಮ್ ಜಯಿಸುವೆ. ಜನ ಹುಚ್ಚಿ ಹರೇ ಜನರನ್ನು ವಂಚಿಸಿ ಧನವನ್ನು ಗಳಿಸುವ, ಧನವನ್ನು ಗಳಿಸುವ ಪ್ರೇಕ್ಷಿಸ. ಬಲ ಬಲ ನಾಂ ಜಯಿಸುವೆ, ಬಲ ಬಲ ನಾಂ ಜಯಿಸುವೆ, ಜಯಿಸುವೆ. ರಾಜೇಂದ್ರ, ಮಹಾತ್ಮರೇ, ಈಗ ನೀ ಮಂತ್ರಿ ಆಗಬೇಕು. ಹಾಗೆ ಆಗಲಿ ಮಹಾತ್ಮರೇ. ಫಲ ಫಲ ಬಿಡಿಗೆ ಛಲ ಜಯಿಸುವುದು. ಛಲ ಬಿಡಿಗಿದ ಜನಗಳು ಛಲ ಜಯಿಸುವುದು. ಜಯಿಸುವುದು. ಕೂಡಲನೆಲ್ಲ ತೋಲಲಿ ಬರೆದು ಕಾಲ ಮಿತ್ರನ ಬೇರೆ ನಡಗಿಸೆ. ಲೀಲಗಿಂತಲೇ ಕರ್ಮವ ನಡಗಿಸೆ. ಲೀಲಗಿಂತಲೇ ಕರ್ಮವ ನಡಗಿಸಿ ಛಲ ಜಯಿಸುವುದು. ಫಲ ಫಲ ಛಲ ಬಿಡಿಗಿದ ಜನಗಳು ಛಲ ಜಯಿಸುವುದು. ಮಂತ್ರಿ ರಾಜೇಂದ್ರ, ನನ್ನ ದೃಷ್ಟಿಯಲ್ಲಿ ದುಷ್ಟ ನಿಗ್ರಹವಾಗಲೇಬೇಕು. ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ತಿಳಿಯಿತೆ? ನಿಮ್ಮ ವಚನಕ್ಕೆ ಪ್ರತಿ ಉಂಟೇವೆ. ಶೆಟ್ಟರೆ, ನೀವು ಬಂದ వರ್ತమానమేను? స్వామి, మన ఇంటిలో బిడ్డ పుట్టిన పండగ చేయవలేను. దానివల్ల పని ఎక్కువగా ఉంది. అందుకని రామీ జోయిస్ల ఇంటిలో ఉన్న దాసిని మా ఇంటికి ఒకరోజు పని చేసేకి తీసుకువచ్చిండాను. మా భార్య పని చేసే గిడిసి దాని పక్కన బిడ్డను పండేసి బిడ్డ చేతికి బంగారు గిలికి ఇచ్చి లోగా పోయి వచ్చేటప్పుడు బంగారు గిలికి లేదంట. ఏదా దాసిని అడిగితే గోడ పైన రాసిన అంశపక్షి వచ్చి మింగింది అని చెప్తా ఉంది. మా సేవకుడైన గురువుని జప్తి చేస్తే దాని సెంచులో నింద పడింది స్వామి. దానివల్ల మీరే మాకు న్యాయం ఇవ్వాలి స్వామి. ಶೆಟ್ಟರೆ, ನೀವು ಈ ಕಡೆ ನಿಲ್ಲಿ.
ಎಲ್ಲೋ ದಾಸಿ, ನಮ್ಮ ಧನಪಾಲ ಶೆಟ್ಟರ ಮನೆಯಲ್ಲಿ ಮಗುವಿನ ಕೈಯಲ್ಲಿದ್ದ ನವರತ್ನ ಖಚಿತವಾದ ಬಂಗಾರದ ಗಿಲಿಕೆಯನ್ನು ಅಪಹರಿಸಿ ನೀನು ನಿನ್ನ ಗಂಡನ ವಶಕ್ಕೆ ಕೊಟ್ಟಿರುವೆ ಎಂಬುದಾಗಿ ದೂರು ಬಂದಿರುವುದು. ಇದಕ್ಕೆ ನೀನು ಏನು ಹೇಳುವೆ? ಇಲ್ಲ ಮಹಾಪ್ರಭು, ನಾನು ಶೆಟ್ಟರ ಮನೆಯಲ್ಲಿ ಗೋಧಿ ಬೀಸುವ ಸಮಯದಲ್ಲಿ ಅವರ ಮನೆಯಲ್ಲಿ ಬರ್ತಿದ್ದ ಚಿತ್ರದ ಹಂಸೆಗೆ ಜೀವ ಬಂದು ಬಂಗಾರದ ಗಿಲಿಕೆ ನುಂಗಿ ಮಾಯವಾಯಿತು. ಇದನ್ನು ಕಣ್ಣಾರ ಕಂಡನೇ ವಿನಃ ಅದೊಂದು ಕತ್ತಿ ಕೊಡ್ಬೇಕಣ್ಣ, ನಾನನ್ನು ಮುಟ್ಟಲಿಲ್ಲ. ಒಂದು ಕತ್ತಿ ಕೊಡ್ಬೇಕು. ಹಾಗಾದರೆ ನೀನು ಕದಿಯಲಿಲ್ಲವೋ? ಸರಿ, ಇಲ್ಲ ನೀನು ಆ ಕಡೆ ನಿಲ್ಲು. ಹೆಲೈ ಗೊರವ ಸ್ವಾಮಿ, ನಮ್ಮ ಧನಪಾಲ ಶೆಟ್ಟರ ಸೇವಕರು ನಿನ್ನನ್ನು ಹಿಡಿದು ಶೋಧಿಸಿದಾಗ ಅದೇ ಗಿಲಿಕೆಯು ನಿನ್ನ ಅಂಗಿಯೊಳಗಿನಿಂದ ಕೆಳಕ್ಕೆ ಬಿದ್ದಿತೆಂದು, ಅದನ್ನು ನಿನ್ನ ಹೆಂಡತಿ ಅಪಹರಿಸಿ ನಿನ್ನ ವಶಕ್ಕೆ ಕೊಟ್ಟಿರುವಳು ಎಂಬುದಾಗಿ ದೂರು ಬಂದಿರುವುದು. ಇದಕ್ಕೆ ನೀನು ಏನು ಹೇಳುವೆ? ಸ್ವಾಮಿ, ಸತ್ಯವೆಂಬುದು ಈ ಜಗತ್ತಿನಲ್ಲಿ ಪವಿತ್ರವಾದ ವಸ್ತು. ಸತ್ಯದಿಂದಲೇ ನೀವು ನಾವು ಎಲ್ಲ ಜೀವಿಸುತ್ತಿರುವುದು. ನನ್ನ ಹೆಂಡತಿ ನನ್ನ ಕೈಗೆ ಗಿಲಿಕೆಯನ್ನು ಕೊಡಲಿಲ್ಲ. ಶೆಟ್ಟರು ಸೇವಕರನ್ನು ಬಿಟ್ಟು ಶೋಧಿಸಿದಾಗ ನನ್ನ ಅಂಗಿಯಿಂದ ಗಿಲಿಕೆಯು ಕೆಳಕ್ಕೆ ಬಿದ್ದಿದ್ದು ನಿಶ್ಚಯ. ಇದು ಶನಿಮಾಯೆಯಿಂದ ನಡೆದ ಕೃತ್ಯವೆಂದು ಭಾವಿಸುತ್ತೇನೆ. ಅದರ ಮೇಲೆ ಪ್ರಭುಚಿತ್ತ ಸ್ವಾಮಿ. ಹಾಗಾದರೆ ನೀನು ಕದಿಯಲಿಲ್ಲವೋ? ಇಲ್ಲ ಸ್ವಾಮಿ. ಹೆಲೋ ದಾಸಿ, ಈಗಲೂ ತಪ್ಪಿಗೆ ಒಪ್ಪಿಕೋ. ಕದ್ದಿರುವ ಗಿಲಿಕೆಯನ್ನು ನನ್ನ ಗಂಡನ ವಶಕ್ಕೆ ಕೊಟ್ಟಿದ್ದೆ ಎಂಬುದಾಗಿ ಹೇಳು. ನಿನ್ನನ್ನು ಕ್ಷಮಿಸಿ ಗೌರವದಿಂದ ಬಿಟ್ಟು ಬಿಡುವೆನು, ಇಲ್ಲವಾದರೂ ನಿನ್ನನ್ನು ಶಿಕ್ಷಿಸುವೆನು ನೋಡು. ಇಲ್ಲ ಮಹಾಪ್ರಭು, ಈ ನನ್ನ ನಾಲಿಗೆಯಿಂದ ಸತ್ಯವನ್ನಲ್ಲದೆ ಅಸತ್ಯವನ್ನೆಂದಿಗೂ ಆಡತಕ್ಕವಳಲ್ಲ. ಇದರ ಮೇಲೆ ತಮ್ಮ ಚಿತ್ತ. ಅಲ್ಲವೋ ಗೌರವ, ಕೂಡಲೇ ನಿನ್ನ ಬಿಡಿದೀನಿ ಕ್ಷಣವೇ. ಕೂಡಲೇ ನಿನ್ನ ಬಿಡಿದೀನಿ ಕ್ಷಣವೇ. ಸೀಳಲು ನಿನ್ನ ಚಿಗಳನ್ನು ಮಧಾಂಧ ಪರಮಾತ್ಮ, ಸ್ಥಿತಿಯಂತೆ ನಿರ್ಧೊಡೆ. ಸ್ಥಿತಿಯಂತೆ ನಿರ್ಧೊಡೆ. ಶಿಕ್ಷಿಸಿದ ನಾನು ಹದಮ ಹದಮ. ಅಲ್ಲವೋ ಗೌರವ, ನಿನಗೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು, ನನ್ನ ಬಕ್ಕಸದ ಹಣದಲ್ಲಿ ಅರ್ಧ ಹಣವನ್ನು ಕೊಡುವೆನು. ನನ್ನ ಹೆಂಡತಿ ಬಂಗಾರದ ಗಿಲಿಕೆಯನ್ನು ಅಪಹರಿಸಿ ನನ್ನ ವಶಕ್ಕೆ ಕೊಟ್ಟಿರುವಳು ಎಂಬುದಾಗಿ ಹೇಳು. ಇದಕ್ಕೆ ನೀನು ಏನು ಹೇಳುವೆ? ಸ್ವಾಮಿ, ಅನ್ಯಾಯದಂತಹ ಮಹಾಪಾತಕವು ಇನ್ನೊಂದಿಲ್ಲ. ನಾವು ಸುಳ್ಳನ್ನು ಹೇಳುವರಲ್ಲ. ನನ್ನ ಹೆಂಡತಿಯು ಗಿಲಿಕೆಯನ್ನು ಕದಿಯಲಿಲ್ಲ. ನಾವು ಕಳ್ಳತನ ಮಾಡಲಿಲ್ಲ ಸ್ವಾಮಿ. ಇದು ಸತ್ಯ ಸಂಕಲ್ಪ ಪ್ರಭು. ಹಾಗಾದರೆ ನೀನು ಕದಿಯಲಿಲ್ಲವೋ? ಇಲ್ಲ ಸ್ವಾಮಿ. ಲೋ ಮಗು, ಬಾಯಿಲಿ. ಏನಪ್ಪನೇ ಸ್ವಾಮಿ? ಅಪ್ಪ ಮಗು, ನಿನ್ನನ್ನು ಈ ಸಿಂಹಾಸನದಲ್ಲಿ ಕುಳ್ಳರಿಸಿ ಪಟ್ಟಾಭಿಷೇಕ ಮಾಡುವೆನು. ನಿನಗೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು, ನನ್ನ ಬಕ್ಕಸದ ಹಣದಲ್ಲಿ ಅರ್ಧ ಹಣವನ್ನು ಕೊಡುವೆನು. ನಮ್ಮ ತಾಯಿ ಬಂಗಾರದ ಗಿಲಿಕೆಯನ್ನು ಅಪಹರಿಸಿ ನಮ್ಮ ತಂದೆಯ ವಶಕ್ಕೆ ಕೊಟ್ಟಿರುವಳು ಎಂಬುದಾಗಿ ಒಂದು ಮಾತನ್ನು ಹೇಳು ಮಗು. ಸ್ವಾಮಿ, ರಾಜನೀತಿಯಲ್ಲಿ ಇರುವುದನ್ನು ಇಲ್ಲದಿದ್ದನ್ನು ಪ್ರೀತಿಸುವುದು ರಾಜಧರ್ಮವಲ್ಲ. ನಮ್ಮ ಪ್ರಾಣಗಳು ಹೋದರೂ ನಾವು ಸುಳ್ಳನ್ನು ಹೇಳುವುದಿಲ್ಲ. ಆಹಾ, ಈ ಮಗುವಿಗೂ ಇಷ್ಟು ಸತ್ಯವೇ? ಇವರನ್ನ ಹೀಗೆ ಮಾಡುವುದರಲ್ಲಿ ಪ್ರಯೋಜನವಿಲ್ಲ ಮಂತ್ರಿ. ರಾಜೇಂದ್ರ, ಕೀಳಿರಿ ದುರುಳರ ನೇತ್ರಗಳ ಮಂತ್ರಿಯೇ. ಕೀಳಿರಿ ದುರುಳರ ನೇತ್ರಗಳ ಮಂತ್ರಿಯೇ. ವಿಮೋಚನ ಎಡಬೈರೇ. ನಾಲಿಗೆಯಂ ಛೇದಿಸೇ. ಪರಮಾತ್ಮ, ಗುರುದೇವ, ನಾಲಿಗೆಯಂ ಛೇದಿಸೇ. ಉರಿದೋ ಜಗಯವರನ್ನೆಡೆದೊಯ್ಯಿರೇ. ಮಂತ್ರಿ ರಾಜೇಂದ್ರ, ಈ ಮೂರ್ಖನ ಕಣ್ಣುಗಳನ್ನು ಕೀಳಿರಿ. ಈ ಸುಧತೆಯ ನಾಲಿಗೆಯನ್ನು ಛೇದಿಸಿ. ಈ ಹಂಗಹೀನ ಕಳ್ಳರು ನಮ್ಮ ರಾಜ್ಯದಲ್ಲಿರಬಾರದು. ಇವರನ್ನು ಗಡಿಪಾರು ಮಾಡಿ. ಕೆಲವಾ ಗೌರವ, ಸರಿಯಾಗಿ ನಿಲ್ಲು. ನಿನ್ನ ಕಣ್ಣುಗಳನ್ನು ಕೀಳುವೆನು. ದಾಸಿ, ಸರಿಯಾಗಿ ನಿಲ್ಲು.
ನಿನ್ನ ನಾಲಿಗೆಯನ್ನು ಛೇದಿಸುವೆನು. ಶಾಂತರಾಗಿ ಕಡೆ ಬಾರಿ ಆ ಪರಮಾತ್ಮನನ್ನು ನೆನೆಯುವೆನು. ನೀತಿಯ ಮೆರೆಸಿ ನ್ಯಾಯವ ನುಳಿಸಿ ಧರ್ಮವ ಕಾಯುವ ದೇವ ತೋರೋ ನಿನ್ನ ಪ್ರಭಾವ. ಎಲ್ಲಿರುವೆ ತಂದೆ? ನೀತಿಯ ಮೇರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವ ತೋರೋ ನಿನ್ನ ಪ್ರಭಾವ. ತೋರೋ ನಿನ್ನ ಪ್ರಭಾವ. ಎಲ್ಲಿರುವೆ ತಂದೆ? ಲೋಕದ ಪಾಲ ನಿನ್ನಯ ಲೀಲ ತುಂಬಿದೆಯೇನೋ ಜಗದಲ್ಲಿ. ಲೋಕದ ಪಾಲ ನಿನ್ನಯ ಲೀಲ ತುಂಬಿದೆಯೇನೋ ಜಗದಲ್ಲಿ. ಕಂಬನಿ ಹಾರ ಹೊರೆಸಲು ಬಾರ. ಕಂಬನಿ ಹಾರ ಹೊರೆಸಲು ಬಾರ. ಆಗಿದೆ ಲೋಕವೇ ಮೂಲ. ಶನಿದೇವ ಎಲ್ಲಿರುವೆ ತಂದೆ? ಆಗಿದೆ ಲೋಕವೇ ದೂರ. ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವ ತೋರೋ ನಿನ್ನ ಪ್ರಭಾವ. ತೋರೋ ನಿನ್ನ ಪ್ರಭಾವ. ತೋರೋ ನಿನ್ನ ಪ್ರಭಾವ. ಎಲೆ ದಾಸಿ, ಸರಿಯಾಗಿ ನಿಲ್ಲು. ನಿನ್ನ ನಾಲಿಗೆಯನ್ನು ಛೇದಿಸುವೆನು. ಯಾರಲ್ಲಿ ಈ ಮೂವರು ಅಂಗೈನ ಕಳ್ಳರನ್ನು ಊರಿಂದಾಚೆ ಗರುಪಾಳಿ ಮಾಡಿ ಅಪ್ಪಣೆ ಮಹಾಪ್ರಭು. ರಾಜೇಂದ್ರ, ಇನ್ನು ನನ್ನ ಆಸೆ ಈಡೇರಿತು. ನಿನ್ನ ರಾಜ್ಯಾಧಿಕಾರವನ್ನು ನೀನೇ ಸ್ವೀಕರಿಸು. ನಾನಿನ್ನು ಹೊರಡುವೆನು. ಅಪ್ಪಣೆ ಮಹಾಪ್ರಭು. ಶನಿದೇವ, ನಾವು ಯಾವ ತಪ್ಪನ್ನು ಮಾಡಿದೆವು ದೇವ? ನನ್ನ ಕಣ್ಣುಗಳನ್ನು ಕಿತ್ತುಕೊಂಡನೇ ಈ ಸತ್ಯವ್ರತನು ಈ ಭೂಮಿ ಮೇಲೆ ಬದುಕಬೇಕೇ? ಆ ಪರಮಾತ್ಮ ಶಿವ ಶಿವ. ನನಗೆ ಹಸಿವು ಬಾಧಿಸುತ್ತಿರುವರಮ್ಮ. ಕುಮಾರ, ದುಃಖಿಸಬೇಡ, ಸ್ವಲ್ಪ ಸಹಿಸಿಕೋ, ಮುಂದಕ್ಕೆ ಹೋಗೋಣ.
ತಂದೆ ಅಲ್ಲಿ ಯಾವುದೋ ಅಕ್ಷತ ವೃಕ್ಷವು ಕಾಣಿಸುತ್ತದೆ. ನಡಿ ಮಗು ಕುಮಾರ, ಅಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ. ಆಗಲಿ, ಬನ್ನಿ ಹೋಗೋಣ. ವಿಶ್ವಕರ್ಮನ ಬಿರದನ್ನು ಪಡೆದಿರುವ ವಿಶ್ವಕರ್ಮನ ಬಿರದನ್ನು ಪಡೆದಿರುವ ನಾನೊಬ್ಬ ಆಚಾರ್ಯ ಈ ಊರಲ್ಲಿ. ಓಹೋ, ನಾನೊಬ್ಬ ಆಚಾರ್ಯ ಈ ಊರಲ್ಲಿ. ನಿತ್ಯವೋ ಹರಿಯ ನಾಮಸ್ಮರಣೆಯನ್ನು ಮಾಡಿ, ನಿತ್ಯವೋ ಹರಿಯ ನಾಮಸ್ಮರಣೆಯನ್ನು ಮಾಡಿ ಕಷ್ಟಪಟ್ಟು ಕೆಲಸವನ್ನು ನಾ ಮಾಡುವೆ. ಓಹೋ, ಕಷ್ಟಪಟ್ಟು ಕೆಲಸವನ್ನು ನಾ ಮಾಡುವೆ. ಮಾಯ ವಿಶ್ವಕರ್ಮನ ಬಿರದನ್ನು ಪಡೆದಿರುವ ಮಾಯ ವಿಶ್ವಕರ್ಮನ ಬಿರದನ್ನು ಪಡೆದಿರುವ ನಾನೊಬ್ಬ ಆಚಾರ್ಯ ಈ ಊರಲ್ಲಿ. ಓಹೋ, ನಾನೊಬ್ಬ ಆಚಾರ್ಯ ಈ ಊರಲ್ಲಿ. ನಿತ್ಯವೋ ಹರಿಯ ನಾಮಸ್ಮರಣೆಯನ್ನು ಮಾಡಿ, ನಿತ್ಯವೋ ಹರಿಯ ನಾಮಸ್ಮರಣೆಯನ್ನು ಮಾಡಿ ಕಷ್ಟಪಟ್ಟು ಕೆಲಸವನ್ನು ನಾ ಮಾಡುವೆ. ಓಹೋ, ಕಷ್ಟಪಟ್ಟು ಕೆಲಸವನ್ನು ನಾ ಮಾಡುವೆ. ವಿಶ್ವಕರ್ಮನ ಬಿರದನ್ನು ಪಡೆದಿರುವ ಆಚಾರ್ಯ ಈ ಊರಲ್ಲಿ. ಓಹೋ, ನಾನೊಬ್ಬ ಆಚಾರ್ಯ ಈ ಊರಲ್ಲಿ. ಓಹೋ, ಇಲ್ಲಿ ಯಾರೋ ಗೋಳಾಡ್ತಾ ಕುಳಿತಿರೋರಲ್ಲ, ಹತ್ತಿರಕ್ಕೆ ಹೋಗಿ ನೋಡುವೆನು. ಬನ್ನಿ ಮುಂದೆ. ಅಯ್ಯ ದೇಶಿಕನೇ, ಯಾರಪ್ಪ ನೀನು? ಈ ಎಲ್ಲಿಂದ ಬಂದೆ? ಈ ಹೆಂಗಸು, ಈ ಬಾಲಕನು ನಿನಗೆ ಏನಾಗಬೇಕು? ಸ್ವಾಮಿ, ಸೌರಾಷ್ಟ್ರಪುರದಿಂದ ತಾವು ಪ್ರದೇಶಿಗಳಾದ ಭಿಕ್ಷಕರು ಸ್ವಾಮಿ. ಸೌರಾಷ್ಟ್ರ ನಗರದಿಂದ ಭಿಕ್ಷಾಟನೆ ಮಾಡಿಕೊಂಡು ಕಳಿಂಗಪುರಕ್ಕೆ ಹೋಗಬೇಕೆಂದಿರುವ ಒಂದು ನಿರ್ಗತಿಕರು ಸ್ವಾಮಿ. ನಮ್ಮನ್ನು ಇಷ್ಟೊಂದು ಕರುಣೆಯಿಂದ ಕೇಳುತ್ತಿರುವ ನಿಮಗೆ ಅನಂತ ವಂದನೆಗಳು ಸ್ವಾಮಿ. ಉಪಕಾರ ಮಾಡುವುದೇ ಪುಣ್ಯ, ಪರಹಪಕಾರ ಮಾಡುವುದೇ ಪಾಪ. ಮಾನವನಾಗಿ ಹುಟ್ಟಿದ ಮೇಲೆ ಪರೋಪಕಾರವನ್ನು ಮಾಡಿ ಪುಣ್ಯವನ್ನು ಗಳಿಸಿ ಪವಿತ್ರ ಕರ್ತವ್ಯವನ್ನು ಮಾಡಿ ಪರೋಪಕಾರವನ್ನು ಮಾಡಿ ಪುಣ್ಯವನ್ನು ಗಳಿಸಬೇಕು. ಆದ್ದರಿಂದ ಈ ಹಂಗವಿಲ್ಲದ ಜನರಿಗೆ ನನ್ನ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡುವೆನು. ಅಯ್ಯ, ಕಾಳಿಂಗಪುರದ ಅರಸನಾದ ರಾಜ್ಯ ಸತ್ಯವ್ರತನು ಶನಿದೇವರ ದೃಷ್ಟಿಗೆ ಸಿಕ್ಕಿ ಕಾರಣಾಂತರಗಳಿಂದ ಸತಿಯ ಸಮೇತ ದೇಶಾಂಗತನದ ಮೇಲೆ ಪರರಾಜು ದುಷ್ಟಕೇತು ಮಹಾರಾಜು ಕಾಳಿಂಗಪುರವನ್ನು ಮುತ್ತಿಗೆ ಹಾಕಿ ಶರಮನೆಯಲ್ಲಿಟ್ಟಿರುವನು. ಆದ್ದರಿಂದ ನೀವು ಅಲ್ಲಿಗೆ ಹೋಗುವುದರಿಂದ ನಿಮಗೆ ಸುಖ ಉಂಟಾಗಲಾರದು. ಬನ್ನಿಯಪ್ಪ, ನಮ್ಮ ಮನೆಗೆ ಹೋಗೋಣ. ಆಗಬಹುದು ಸ್ವಾಮಿ. ಅಮ್ಮ ದಾಸಿ, ಈ ಮನೆ ಕೆಲಸಗಳನ್ನು ಮಾಡು. ಅಪ್ಪ ಬಾಲಕ, ಈ ಸಾಮಗ್ರಿಗಳನ್ನು ಜೋಪಾನವಾಗಿ ನೋಡಿಕೋ. ಚಕ್ರವರ್ತಿ ಸಾರ್ವಭೌಮನೆನಿಸಿಕೊಂಡು ರಾಜಭೋಗಗಳನ್ನು ಕಳೆದುಕೊಂಡು ಈ ಆಚಾರ್ಯರ ಮನೆಯಲ್ಲಿ ಕೆಲಸ ಮಾಡುವಂತೆ ಮಾಡಿದೆಯಾ ಪರಮಾತ್ಮ? ಶನಿದೇವ, ನಮ್ಮ ಮೇಲೆ ಇನ್ನೂ ದಯ ಬರಲಿಲ್ಲವೇ? ಆ ಪರಮಾತ್ಮ ಶನಿದೇವ, ಬಾರೋ ಶನಿದೇವ, ಪರದೇಶಿಯ ನೋಡ ಶನಿದೇವ, ಬಾರೋ ಆ ಪರಮಾತ್ಮ ಶನಿದೇವ. ಎಷ್ಟೋ
ದೇವಿಯನು ಶನಿ ದೇವ ಬಾರೋ ಶನಿದೇವ ರವಿಯಾತನಯ ವಾಯುಕಾಯ ರವಿಯಾತನಯ ವಾಯುಕಾಯ ಬೇಗನೆ ಬಂದು ನಮ್ಮನು ಸಲಹಯ್ಯ ಆ ಪರಮಾತ್ಮ ಶನಿದೇವ ಬೇಗನೆ ಬಂದು ನಮ್ಮನು ಸಲಹಯ್ಯ ನೀರಿಲ್ಲದೆ ನಾವು ಬದುಕಲು ಸಾಧ್ಯವೇನೋ ಪರಮಾತ್ಮ ಶನಿದೇವ ನೀರಿಲ್ಲದೆ ನಾನು ಬದುಕಲು ಸಾಧ್ಯವೇನೋ ಬಾರೋ ಶನಿದೇವ ಬಾರದೇವಿಯನು ಮಂತ್ರಿ, ನನ್ನ ಉದರದಲ್ಲೇನು ಬೇನೆ ಉಂಟಾಗಿ ಸಂಕಟವಾಗುತ್ತಿರುವುದಲ್ಲ, ಇದಕ್ಕೇನು ಪರಿಹಾರ ತಿಳಿಸುವೆಯಾ? ರಾಜೇಂದ್ರ, ನಮ್ಮ ಅರಮನೆಯ ಪಂಡಿತರನ್ನು ಕರೆಸಿ ವಿಚಾರಿಸಿ ತಿಳಿಯೋಣ. ಹಾಗಾದರೆ ಅರಮನೆಯ ಪಂಡಿತರನ್ನು ಬರಮಾಡಿ. ಯಾರಲ್ಲಿ? ಏನಪ್ಪಣೆ ಮಹಾಪ್ರಭು? ಅರಮನೆ ಪಂಡಿತರನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಶಂಭೋ ಹರ ಮಹಾದೇವ. ಬಂದೆವು ರಾಜನೆ ಮುಂದಿನ ಕಾರ್ಯವ ಚಂದದಿ ಬೇಳೋ ಸುಂದರ ರಾಜನೆ. ಬಂದೆವು ರಾಜನೆ ಮುಂದಿನ ಕಾರ್ಯವ ಚಂದದಿ ಬೇಳೋ ಸುಂದರ ರಾಜನೆ. ನನ್ನನ್ನು ಕರೆಸಿದ ಕಾರಣವೇನೆಂದು, ನನ್ನನ್ನು ಕರೆಸಿದ ಕಾರಣವೇನೆಂದು ಚಂದದಿ ಬೇಳೈ ಸುಂದರ ರಾಜನೆ. ಬಂದೆವು ರಾಜನೆ ಮುಂದಿನ ಕಾರ್ಯವ ಚಂದದಿ ಬೇಳೋ ಸುಂದರ ರಾಜನೆ. ಪುರೋಹಿತರೆ, ನನ್ನ ಅನಂತನ ವಂದನೆಗಳು. ಮಹಾರಾಜ ಕೀರ್ತಿಶೀಲನಾಗು. ಮಹಾರಾಜನೇ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರ ಹೇಳಲು ಕಾರಣವೇನು? ಪುರೋಹಿತರೆ, ನನ್ನ ಉದರದಲ್ಲೇನು ಬೇನೆ ಉಂಟಾಗಿ ಸಂಕಟವಾಗುತ್ತಿರುವುದು, ಇದಕ್ಕೆ ಶಾಸ್ತ್ರಾಧಾರಗಳಿಂದ ತಿಳಿದು ಹೇಳುವರಾಗಿ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ನಿನ್ನ ಸಿಂಹಾಸನದಲ್ಲಿ ಕುಳಿತ ವ್ಯಕ್ತಿಯು ಕೃತಕ ಯತಿಯಾಗಿದ್ದು ಯಾವುದೋ ಛಲದಿಂದ ತಮ್ಮ ಕೈಯಿಂದಲೇ ಧರ್ಮಾತ್ಮರಿಗೆ ಅಂಗಭಂಗವನ್ನು ಆಗಿ ಮಾಡಿಸಿರುವರು. ಈ ರೀತಿ ಧರ್ಮಾತ್ಮರಿಗೆ ಕ್ರೂರವಾಗಿ ಶಿಕ್ಷಿಸಿರುವುದರಿಂದ ಅದರ ಪಾಪದ ಜ್ವಾಲೆಯು ಆವರಿಸಿ ಈ ರೀತಿ ಬೇನೆ ಉಂಟಾಗಿರುವುದು. ಇದಕ್ಕೆ ಪರಿಹಾರವೇನು ಎಂದು ತಿಳಿಸುವಿರಾ ಪುರೋಹಿತರೆ? ಆಗಬಹುದು ರಾಜೇಂದ್ರ, ಇದಕ್ಕೊಂದು ಪರಿಹಾರ ಉಂಟು. ಸಭಾ ಮಧ್ಯದಲ್ಲಿ ಒಂದು ದೊಡ್ಡ ಚಿಂತಾಲವನ್ನು ತೂಗಿಸಿ ಅದರಲ್ಲಿ ಖಾಲಿ ಇರುವ ಬಟ್ಟಿಲಿನಲ್ಲಿ ತಮ್ಮ ಸಮಸೂಕದಷ್ಟು ಬಂಗಾರವನ್ನು ಇರಿಸಿ, ಮತ್ತೊಂದು ಕಡೆ ಇರುವ ಖಾಲಿ ಬಟ್ಟಿನಲ್ಲಿ ಒಂದು ಪುಷ್ಪವನ್ನು ಹಾಕಿ ಯಾರು ಸಮಾನವಾಗಿ ತೂಗಿಸುವರೋ ಅವರಿಗೆ ತಮ್ಮ ರಾಜ್ಯದ ಬೊಕ್ಕಸದಲ್ಲಿನ ಹಣವನ್ನು ಹಾಗೂ ಆ ಬಂಗಾರವೆಲ್ಲವನ್ನು ದಾನವಾಗಿ ನೀಡುವುದು. ಈ ರೀತಿ ಮಾಡಿದರೆ ನಿಮ್ಮ ಕಷ್ಟವು ಪರಿಹಾರವಾಗುವುದು. ಹಾಗೆ ಆಗಲಿ ಪುರೋಹಿತರೆ, ಹೋಗಿ ಬನ್ನಿ. ಇದರಲ್ಲಿ ದುರಾಸೆ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರಾದರೂ ಆಗಲಿ ಧರ್ಮಿಷ್ಠರು ಈ ಚಿಂತಾಲವನ್ನು ತೂಗಿಸಬಹುದು. ದುರಾಸೆಯಿಂದ ಚಿಂತಾಲವನ್ನು ತೂಗಿಸಿ ವಿಫಲರಾದರೆ ಅವರನ್ನು ಮರಣದಂಡನೆಗೆ ಗುರಿ ಮಾಡುವುದು. ನಾನಿನ್ನು ಹೊರಡುವೆನು.
ಮಂತ್ರಿ, ನಮ್ಮ ರಾಜ್ಯದಲ್ಲಿ ಸತ್ಯಸಂಧಾನ ನಡೆಯುವುದೆಂದು ಯಾರಾದರೂ ಸತ್ಯವಂತರಿದ್ದರೆ ಒಂದು ಮಣಗಟ್ಟಲೆ ಬಂಗಾರವನ್ನು, ಒಂದು ಪುಷ್ಪದಿಂದ ಒಂದು ಮಣಗಟ್ಟಲೆ ಬಂಗಾರವನ್ನು ತೂಗಿಸಬಹುದು. ಹೆಂಗಸರು ಯಾರಾದರೂ ಇದ್ದರೆ ಪತಿಯ ಆಜ್ಞೆಯನ್ನು ಪಡೆದು ತಮ್ಮ ಮಾಂಗಲ್ಯದಿಂದ ಒಂದು ಮಣಗಟ್ಟೆ ಬಂಗಾರವನ್ನು ತೂಗಿಸಬಹುದು. ಹಾಗೆ ಆಸೆಪಟ್ಟು ವಿಫಲರಾದರೆ ಅವರನ್ನು ಮರಣದಂಡಿಗೆ ಗುರಿಯಾಗುವರು. ಇದನ್ನು ಡಂಗೂರಕನ ಮೂಲಕ ತಿಳಿಸು. ಹಾಗೆ ಆಗಲಿ ರಾಜೇಂದ್ರ. ಸಾರುವೆ ಡಂಗೋರ ಪ್ರಜೆಗಳು ಕೇಳಿದನ ಸಾರುವೆ. ಸಾರುವೆ ಡಂಗೋರ ಪ್ರಜೆಗಳೆಲ್ಲ ಕೇಳಿದನ ಸಾರುವೆ ಡಂಗೋರ. ಕೇಳಿಲ್ಲ ಕೇಳಿಲ್ಲ ಎಂದೆಂದು ಕೇಳಿದೆ, ಕೇಳಿಲ್ಲ ಕೇಳಿಲ್ಲ ಎಂದೆಂದ ಕೇಳಿದೆ. ಸಾರುವೆ ಸಾರುವೆ ಡಂಗೋರ ಪ್ರಜೆಗಳೆಲ್ಲ ಕೇಳಿದನ ಸಾರುವೆ ಯಾರು ಕೂಡಾರಲ್ಲ ಕಂಠವ ಮುರಿದೋರಲ್ಲ, ಕುಂಟಾರು ಕುರುಡಾರಲ್ಲ ಕಂಠವ ಮುರಿದೋರಲ್ಲ. ಕುಂಟರ ಕುರುಡರು ಕಂಠವ ಮುರಿದರು ಎಲ್ಲರೂ ಬರ್ಬೇಕಂತೆ. ಕುಂಟರ ಕುರುಡರು ಕಂಠವ ಮುರಿದರು ಎಲ್ಲರೂ ಬರಬೇಕಂತೆ. ಸಾರುವೆ ಡಂಗೋರ ಸಾರುವೆ ಸಾರುವೆ ಡಂಗೋರ ಪ್ರಜೆಗಳೆಲ್ಲ ಕೇಳಿದನ ಸಾರುವೆ ಡಂಗೋರ. ಕೇಳ್ರಪ್ಪ ಕೇಳ್ರಿ, ಕೇಳ್ರಣ್ಣೋ ಕೇಳ್ರಿ, ಕೇಳ್ರಕ್ಕೋ ಕೇಳ್ರಿ. ನಮ್ಮ ಸೌರಾಟ ನಗರದಲ್ಲಿ ಒಂದು ಸತ್ಯ ಶೋಧನೆ ನಡೆಯುವುದು. ಯಾರಾದ್ರೂ ಸತ್ಯವಂತರು ಇದ್ದರೆ ಮನೆಗಟ್ಟಲೆ ಬಂಗಾರವನ್ನು ತಮ್ಮ ತಕ್ಷದಿಂದ ತೂಗಿಸಬಹುದು. ಹಾಗೂ ಸಿರಿಯರಲ್ಲಿ ಪತಿವರ್ತಿ ಮಹಾತಾಯಿಗಳು ಇದ್ದರೆ ಅವರ ಪತಿಯ ಆಜ್ಞೆಯನ್ನು ಪಡೆದು ಅವರ ತಮ್ಮ ಮಾಂಗಲ್ಯದಿಂದ ಮನೆಗಟ್ಟೆಯ ಬಂಗಾರವನ್ನು ಒಂದು ಪುಷ್ಪ ಸಮಾನಕ್ಕೆ ತೂಗಿಸಬಹುದು. ಹಾಗೂ ತೂಗಿಸಿ ವಿಫಲವಾದರೆ ಮರಣ ದಂಡಕ್ಕೆ ಗುರಿ ಮಾಡುವುದು. ಕೇಳ್ರಪ್ಪ ಕೇಳ್ರಿ, ಕೇಳ್ರಣ್ಣೋ ಕೇಳ್ರಿ. ಪ್ರಿಯೇ ಚಂದ್ರಹಾಸೆ, ಕುಮಾರ ನೀಲಕಂಠಾಚಾರ್ಯರು ನಮ್ಮನ್ನು ಬಹಳ ಅಕ್ಕರೆಯಿಂದ ಸಾಕುತ್ತಿರುವರು. ಈ ಸತ್ಯದ ಕಾಲ ಒದಗಿ ಬಂದಿರುವುದರಿಂದ ಈ ಉಪಕಾರ ಋಣವನ್ನು ನಮ್ಮ ಮೇಲೆ ಅನಂತವಾಗಿರುವುದು. ಚಿಂತಾಲವನ್ನು ತೂಗಿಸಿ ಬಂದ ಬಂಗಾರವನ್ನು ಅವರಿಗೆ ಕೊಟ್ಟು ಋಣವನ್ನು ತೀರಿಸಿಕೊಳ್ಳೋಣ. ಕುರುಡ, ಇದು ಹುಡುಗಾಟವಲ್ಲ, ಯೋಚಿಸಿ ನೋಡು. ಸ್ವಾಮಿ, ಅಭಯವನ್ನು ಕೊಡಿ, ಚಿತ್ತಾಲವನ್ನು ತೂಗಿಸುವೆವು. ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು. ಮರಣದಂಡನೆಗೆ ಎದುರಿನ ಭಯವಿಲ್ಲ. ನಮ್ಮ ನೇತ್ರಗಳನ್ನು, ನನ್ನ ಹೆಂಡತಿಯ ನಾಲಿಗೆಯನ್ನು, ನನ್ನ ಮಗನ ಕರಗಳನ್ನು ತೆಗೆದಿದ್ದೀರಿ. ಆದ್ದರಿಂದ ಅಭಯವನ್ನು ಕೊಡಿ, ನಾವು ಚಿಂತಾಲವನ್ನು ತೂಗಿಸುವೆವು. ಸತ್ಯವ್ರತನು ಚಿಂತಾಲನ್ನು ತೋಗಿಸುವನು. ಅದರಿಂದ ನಾನು ಎದುರಿಗೆ ನಿಲ್ಲದೆ, ಅದರಿಂದ ನಾನು ಎದುರಿಗೆ ನಿಲ್ಲದೆ ತಕ್ಕಡಿಯ ದೂರವನ್ನಿಡಿದು ಕಳಕ್ಕದು ಮುಗನು. ಕಾರ್ಯವು ಕೆಟ್ಟು ಹೋಯಿತಲ್ಲ. ಸತ್ಯವ್ರತನು ಹೀಗೆ ಚಿಂತಾಲನ್ನು ತೂಗಿಸಲು ಹೊರಟಿರನು. ಆದ್ದರಿಂದ ನನ್ನ ಮಾಯೆಯನ್ನು ಬೀರಿ ಸಭಿಕರನ್ನೆಲ್ಲ ಮಂಕು ಮಾಡಿ ತಕ್ಕಡಿಯ ದಾರವನ್ನಿಡಿದು ಹದುಮುವೆನು. ಅವನು ಹೇಗೆ ತೂಗಿಸುವನೋ ನೋಡುವೆನು. ಜೈ ಶಂಕರ. ಸ್ವಾಮಿ, ಏಕಚಕ್ರಧರ ಲೋಕೋದ್ಧಾರ ದೇವಾ
ದೇವಾ ನಾನು ಸತ್ಯವಂತನು ಆಗಿದ್ದರೆ ಈ ಮಣಬಂಗಾರವು ಒಂದು ಪುಷ್ಪದ ಭಾರಕ್ಕೆ ಸಮನಾಗಲಿ. ನಾನು ಸತ್ಯವಂತನು ಅಲ್ಲದಿದ್ದರೆ ಈ ಮಣಬಂಗಾರವು ಕೆಳಗೆ ಬರಲಿ. ದೇವಾ ಎಲ್ಲವೋ ಕುರುಡ, ನಾನು ಮೊದಲೇ ಹೇಳಲಿಲ್ಲವೇ, ಪ್ರಯತ್ನಿಸಿ ವಿಫಲವಾದರೆ ಮರಣದಂಡನೆ ಗುರಿಯಾಗಬೇಕು. ಈಗ ನಿನ್ನನ್ನು ಸೂಲಕ್ಕೇರಿಸುವಂತೆ ಮಾಡುವೆನು. ದುಡುಕಬೇಡ ರಾಜೇಂದ್ರ, ದುಡುಕಬೇಡ. ಆತನು ಸತ್ಯವಂತನೇ ಹೌದು. ಇಲ್ಲದಿದ್ದರೆ ಇಷ್ಟು ಒಂದು ಮಣಭಾರ ತೂಕ ಬಂಗಾರಕ್ಕೆ ಒಂದು ಪುಷ್ಪವು ಸಮನಾಗಿ ಬರುತ್ತಿತ್ತೆ. ಮತ್ತೊಂದು ಅವಕಾಶವನ್ನು ಕೊಡು. ಹೆಂಗಸರು ಯಾರಾದರೂ ಇದ್ದರೆ ತಮ್ಮ ಪತಿಯ ಆಜ್ಞೆಯನ್ನು ಪಡೆದು ತಮ್ಮ ಮಾಂಗಲ್ಯದಿಂದ ಕನಕವನ್ನು ತೂಗಿಸಬಹುದು. ಪ್ರಿಯೇ ಚಂದ್ರಾಸೆ, ರಾಜಭೋಗದಿಂದ ಸುಖಿಸಿದ ನಮಗೆ ಗ್ರಹಗತಿಗಳು ನೆಟ್ಟಗೆಲ್ಲದೆ ನಮಗೆ ಇಂಥ ಸ್ಥಿತಿ ಬಂದಿರುವುದು. ನೀನು ಸತ್ಯವನ್ನು ಬಿಡದೆ ಚಿಂತಾಲವನ್ನು ತೂಗಿಸು, ಗೆಲ್ಲುವೆ. ಸತ್ಯ ಧರ್ಮಗಳಿರುವುದಾದರೆ ನಿನ್ನ ಪ್ರತಿವ್ರತ ಭಾವವನ್ನು ಹೊಂದಿ ಚಿಂತಾಲವನ್ನು ತೂಗಿಸು, ಗೆಲ್ಲುವೆ. ಅವನ ಸತೆಯು ಬಲ್ಲು ನಿಂತಿಹಳೋ, ಅದರಿಂದ ನನ್ನ ಮಹಿಮೆಯನ್ನು ಪ್ರಬಲವಾಗಿ ಬೀರೇ, ಅದರಿಂದ ನನ್ನ ಮಹಿಮೆಯನ್ನು ಪ್ರಬಲವಾಗಿ ಬೀರೇ. ನಾನೇ ಹೋಗಿ ಕನಕದ ಬಟ್ಟಲಿನಲ್ಲಿ ಕುಳಿತು ಬಿಡುವೆನೋ. ಇದುವರೆಗೂ ನನ್ನ ಪ್ರಯತ್ನಗಳೆಲ್ಲ ಪ್ರಯೋಜನಕ್ಕೆ ಬಾರದೆ ಹೋದವಲ್ಲ. ಸತ್ಯವ್ರತನು ಚಿಂತಾಲನ್ನು ಸಮನಾಗಿ ತೂಗಿಸಿದ್ದ. ಆದರೇನು, ನನ್ನ ಮಹಿಮೆಯನ್ನು ಬೀರಿ ಸಭಿಕರನ್ನೆಲ್ಲ ಮಂಕು ಮಾಡಿ ತಕ್ಕಡಿಯ ದಾರವನ್ನು ಹಿಡಿದು ಕೆಳಕ್ಕೆ ಬಿಡಿದನು. ಆದರೇನಾಯಿತು, ಈಗ ಮಹಾಪತಿವ್ರತ ಶಿರೋಮಣಿಯಾದ ಚಂದ್ರಹಾಸೆಯು ಚಿಂತಾಲನ್ನು ತೂಗಿಸಲು ಹೊರಟಿರುವಳು. ಅವಳು ಹೇಗೆ ತೂಗಿಸುವಳು? ಇದೊಂದು ಗಡಸರ್ಪವು ನನ್ನ ಕಾರ್ಯಕ್ಕೆ ಅಡ್ಡಿ ಬಂದಂತಾಗಿರುವುದಲ್ಲ. ಇರಲಿ, ನನ್ನ ಮಹಿಮೆಯನ್ನು ಪ್ರಬಲವಾಗಿ ಬೀರಿ ನಾನೇ ಹೋಗಿ ಕನಕದ ಬಟ್ಟಲಿನಲ್ಲಿ ಕುಳಿತು ಬಿಡುವೆನು. ಅವಳು ಹೇಗೆ ತೂಗಿಸುವಳೋ ನೋಡುವೆನು. ಈ ಕಾರ್ಯದಲ್ಲೇನಾದರೂ ನಾನು ಅಪಜಯವನ್ನು ಹೊಂದಿದರೆ ನಾನು ಅವರಿಗೆ ಸತ್ಯ ದರ್ಶನವನ್ನು ಕೊಡುವೆನು. ಈ ಕಾರ್ಯವನ್ನು ಈಗಲೇ ಮಾಡುವೆ. ಮೇಚಿದೆ ನಿರ್ಣಯ ಸಾಧ್ಯಕ್ಕೆ ಮೇಚಿದೆ ನಿರ್ಣಯ ಸಾಧ್ಯ
ಮಾತಕ್ಕೆ ಅಚ್ಯುತ ಸತ್ಯವ್ರತ ನೆಚ್ಚಿನ ಭಕ್ತಿಗೆ ಅಚ್ಯುತ ಸತ್ಯವ್ರತ ನೆಚ್ಚಿನ ಭಕ್ತಿಗೆ ಮೆಚ್ಚಿದೆ ಮೆಚ್ಚಿದೆ ಅಯ್ಯ ಸತ್ಯವ್ರತ ಪುರ ಕಲಿಯುಗದಲ್ಲಿಯೋ ಪುರ ಕಲಿಯುಗದಲ್ಲಿಯೋ ನಿನ್ನಂತ ಸತ್ಯವಂತ ನಾ ಕಾಣೆ ನಿನ್ನಂತ ಸತ್ಯವಂತ ನಾ ಕಾಣೆ ಮೆಚ್ಚಿದೆ ಮೆಚ್ಚಿದೆ ಅಯ್ಯ ಸತ್ಯವ್ರತನೇ ನಿನ್ನ ಸತ್ಯಕ್ಕೂ ನಿನ್ನ ಪತ್ನಿಯ ಸತ್ಯಕ್ಕೂ ಮೆಚ್ಚಿರುವೆನು ನಿನಗೆ ಬೇಕಾದ ವರಗಳನ್ನು ಕೇಳು ಧಾರಾಪೂರ್ವಕವಾಗಿ ಕೊಡುವೆನು ಪರಮಾತ್ಮ ಶ್ರೀದೇವ ತಂದೆ ದೇವಾದಿ ದೇವ ಕಾಪಾಡೆಯ ಶ್ರೀದೇವ ಅಂದು ನಾನು ಮಾಡಿದ ಅಪರಾಧವ ಮನ್ನಿಸಿ ಕಾಯೋ ಓ ಶನಿ ದೇವಾ ದಯ ನೀಡೈ ದೇವಾದಿ ದೇವ ಕಾಪಾಡೆಯ ಶನಿ ದೇವ ಕವಿಯಾತನಯ ಬೇಗನೆ ಬಂದು ನೋಡೆಯ ಕಳೆದುಕೊಂಡು ಪರದೇಶಿ ನೀಡಯ್ಯ ದೇವಾದಿ ದೇವ ಕಾಪಾಡಯ್ಯ ಶನಿದೇವ ರವಿಯಾತನಯ ಭಾನುನಂದನ್ ಬೇಗನೆ ಬಂದು ನೋಡಯ್ಯ ದೇವಾ ಶನಿದೇವಾ ಅಪ್ಪ ತಂದೆ ಶನಿದೇವ ನನಗೆ ಕೊಟ್ಟಂತ ಕಷ್ಟವನ್ನು ಈ ಮೂರು ಲೋಕದಲ್ಲಿ ಯಾರಿಗೂ ಕೊಡಬೇಡ ಸ್ವಾಮಿ. ಅಯ್ಯ ಸತ್ಯವ್ರತನೇ, ನೀನು ಎಂತಹ ವರವನ್ನು ಕೇಳಿದೆ? ನಿನ್ನ ಕಣ್ಣುಗಳನ್ನು, ನಿನ್ನ ಹೆಂಡತಿಯ ನಾಲಿಗೆಯನ್ನು, ನಿನ್ನ ಮಗನ ಕರಗಳನ್ನು ಕೇಳದೆ ಲೋಕಕ್ಕೆ ಉಪಕಾರವಾಗುವಂತಹ ವರವನ್ನು ಕೇಳಿದೆ. ನೀನು ಮಹಾಭಾಗ್ಯಶಾಲಿ. ಅದರಂತೆಯೇ ಮಾನವರೆಲ್ಲರ ಹಿತಕ್ಕಾಗಿ ನೀನು ಕೇಳಿದ ವರವು ತಕ್ಕದ್ದೇ ಆದರೆ, ಅದನ್ನು ನಾನು ಅನುಗ್ರಹಿಸಿದ್ದೇ ಆದರೆ, ಕಾರ್ಯವು ಕೆಟ್ಟು ಎಲ್ಲರೂ ದುರಾಚಾರಿಗಳಾಗಿ ನನ್ನನ್ನು ಗೌರವಿಸದೆ ನಿಂದಿಸಲು ಪ್ರಯತ್ನಿಸುವರು. ಆಗ ನನ್ನ ಮಹಿಮೆಗೆ ಬೆಲೆಯೇ ಇಲ್ಲದಂತಾಗುವುದು. ಅಯ್ಯ ಸತ್ಯವ್ರತನೇ, ನಿನಗೆ ಕಣ್ಣುಗಳು ಬರಲಿ, ನಿನ್ನ ಹೆಂಡತಿಗೆ ನಾಲಿಗೆಯು ಬರಲಿ, ನಿನ್ನ ಮಗನಿಗೆ ಕರಗಳೂ ಬರಲಿ. ಆದ್ದರಿಂದ ನಾನು ನಿನಗೆ ಸ್ವಲ್ಪ ಕಷ್ಟವನ್ನು ಕೊಟ್ಟೆ. ಆದ್ದರಿಂದ ನನ್ನ ಕಥೆಯನ್ನು, ನಿನ್ನ ಚರಿತ್ರೆಯನ್ನು ಯಾರು ಭಕ್ತಿಯಿಂದ ಕೇಳುವರು ಅಂತವರಿಗೆ ದ್ವಾದಶ ಅಷ್ಟಮ ಜನ್ಮ ರಾಶಿಗಳಲ್ಲಿ ನಾನಿದ್ದರು ಅವರಿಗೆ ಕಷ್ಟವನ್ನು ಕೊಡದೆ ಸುಖವನ್ನುಂಟು ಮಾಡುವೆನು. ನನ್ನನ್ನು ಯಾರು ನಿಂದಿಸುವರು ಅವರಿಗೆ ಕಷ್ಟವನ್ನು ಕೊಡದೆ ಬಿಡುವುದಿಲ್ಲ. ಅಯ್ಯ ಸತ್ಯವ್ರತನೇ, ನಾನು ನಿನಗೆ ಸ್ವಲ್ಪ ಕಷ್ಟವನ್ನು ಕೊಟ್ಟೆ. ಅದನ್ನು ನೀನು ನಿನ್ನ ಮನಸ್ಸಿಗೆ ತಂದುಕೊಳ್ಳದೆ ಇನ್ನು ನಿನ್ನ ರಾಜ್ಯಕ್ಕೆ ಹೋಗಿ ಸುಖದಿಂದ ರಾಜ್ಯಭಾರವನ್ನು ಮಾಡು. ನಾನು ನಿನ್ನ ನಿಜ ಸ್ಥಾನವಾದ ತಾರೇ ವೃಕ್ಷಕ್ಕೆ ಹೊರಡುವೆನು. ಛಾಯೆಗೆ ಹಾರದೆ ಛಾಯ ಬೋಧಗೆ ಹಾರದೆ ನಿನ್ನ ನಂಬಿದ ಭಕ್ತರನ್ನು
ಬಾಂಧವ ಶನಿದೇವ